ಇವಾಗ ನಾವು ರಿಷಿಕೇಶಲ್ಲಿದ್ದೀವಿ. ಮಾರ್ನಿಂಗ್ ಆಗಿದೆ, ಸಂಡೇ ಮಾರ್ನಿಂಗ್. ಇವಾಗ ನಾವು ಲೇಟ್ ಆಗೋಯ್ತು ಎದ್ದೇಳೋದು. ಬೇಗ ಎದ್ದು ರಾಮಜುಲಾಗೆ ಹೋಗೋಣ ಅಂದ್ಕೊಂಡೆ, ಗಂಗಾ ನೋಡೋಣ, ನದಿ ನೋಡೋಣ ಅಂತೇಳಿ. ಬಟ್ ಆಗಲಿಲ್ಲ, ಲೇಟ್ ಆಯಿತು. ರಾತ್ರಿ ನೆನ್ನೆ ಸುಸ್ತಾಗಿತ್ತಲ್ಲ, ಸ್ವಲ್ಪ ಮಲ್ಕೊಂಡ್ಬಿಟ್ವಿ. ಸೊ ಅದಕ್ಕೆ ಇವಾಗ ರೆಡಿಯಾಗಿ, ಇವಾಗ 10 ಆಗಿದೆ ಟೈಮು, 9:40 ಆಗಿದೆ ಟೈಮು ಇವಾಗ. ಸೊ ಇವಾಗ ಹೊರಡ್ತಾ ಇದ್ದೀವಿ. ಎಷ್ಟೊಂದು ಜನ ಬಂಜಿ ಜಂಪಿಂಗ್ ಮತ್ತು ರಿವರ್ ರಾಫ್ಟಿಂಗ್ ಹೋಗಿದ್ದಾರೆ. ಸೊ ನಾನು ಅದು ತೊಗೊಂಡಿಲ್ಲ ಆಪ್ಷನ್ನು. ಸೊ ನಾನು ಇನ್ನೊಬ್ಬರ ಜೊತೆ ಬೈಕ್ ತೊಗೊಂಡು ರಿಷಿಕೇಶ್ ಸುತ್ತಾಡೋಣ ಅಂತ ಹೋಗ್ತಾ ಇದ್ದೀವಿ. ಸ್ವಲ್ಪ ಆಶ್ರಮಗಳು ಮತ್ತು ಕೆಫೆಸ್ ಎಲ್ಲ ಚೆನ್ನಾಗಿದೆ ಅಂತ ಹೇಳಿದ್ನಲ್ಲ, ಅದೆಲ್ಲ ಯಾವುದಾದ್ರೂ ಕವರ್ ಮಾಡೋಣ ಅಂತ ನೋಡ್ತಾ ಇದ್ದೀವಿ. ಸೊ ದಿಸ್ ಈಸ್ ಮೈ ಔಟ್ಫಿಟ್ ಫಾರ್ ದ ಡೇ. ಸ್ವಲ್ಪ ಸುತ್ತಾಡೋಕ್ಕೆ ಆರಾಮಾಗಿರಲಿ ಅಂತೇಳಿ ಮತ್ತು ಶೂಸ್ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಇಲ್ಲಿ ತುಂಬ ಸೆಕೆ ಆಗ್ತಾಯಿದೆ, ಅದಕ್ಕೆ ಜಡೆ ಹಾಕ್ಕೊಂಡ್ಬಿಟ್ಟಿದ್ದೀನಿ. ಕೂದಲೆಲ್ಲ ಹಾರ್ತಾ ಇದ್ದರೆ ತುಂಬ ಸೆಕೆ ಆಗ್ತಿದೆ, ಧೂಳು ಜಾಸ್ತಿ ಹೊರಗಡೆ ಎಲ್ಲ. ಆ್ಯಂಡ್ ದಿಸ್ ಇಸ್ ಇಟ್. ಸೊ ನೋಡೋಣ ಇವತ್ತೇನೇನಿದೆ ಅಂತೇಳಿ. ಕಮಾನ್. ಹಲೋ, ಇವ್ರ ಹೆಸರು ವನಿತಾ ಅಂತ, ನನ್ನ ರೈಡಿಂಗ್ ಪಾರ್ಟ್ನರ್. ಸೊ ನಾನು ಎಡಿಟ್ ಮಾಡಬೇಕಾದ್ರೆ ಒಂದು ಅಬ್ಸರ್ವ್ ಮಾಡಿದ್ದೇನೆಂದರೆ, ಅವಾಗವಾಗ ಇನ್ಸ್ಟಾ 360 ಮೋಡಲ್ಲಿ ನಾನು ವೀಡಿಯೋ ಮಾಡಿದ್ದೀನಲ್ಲ, ಅದು ಫ್ರಂಟ್ ಕ್ಯಾಮ್ರಾದಲ್ಲಿ ನನ್ನ ಫೇಸು ಕುಂಬಳಕಾಯಿ ಥರ ಇಷ್ಟು ದಪ್ಪ ಬಂದುಬಿಟ್ಟಿದೆ. ಅಂದರೆ ವೈಡ್ ಆ್ಯಂಗಲಲ್ಲಿ ವೀಡಿಯೋ ಮಾಡಿರ್ತೀನಿ. ಮೊದಲೇ ನನ್ನ ಫೇಸ್ ರೌಂಡ್ ಫೇಸು, ಅದರಲ್ಲಿ ಕೆಲವು ವೀಡಿಯೋದಲ್ಲಿ ವೈಡ್ ಆ್ಯಂಗಲಲ್ಲಿ ನನ್ನ ಫೇಸೇ ಇಷ್ಟು ದಪ್ಪ ಬಂದುಬಿಟ್ಟಿದೆ ಅದು ಕ್ಯಾಮ್ರಾ ಹತ್ರ ಇದ್ದಾಗ. ಸೊ ಜಸ್ಟ್ ಇಗ್ನೋರ್ ದ್ಯಾಟ್. ನಾನು ಎಲ್ಲ ಡಿಲೀಟ್ ಮಾಡ್ಕೊಂಡು ಕೂತ್ಕೊಂಡ್ರೆ ಎಷ್ಟೊಂದು ಮೆಮೊರೀಸ್ ಹೋಗ್ಬಿಡುತ್ತೆ ಅಂತೇಳಿ ಕೆಲವು ಇಗ್ನೋರ್ ಮಾಡಿ ಆಗ್ತಾಯಿದ್ದೀನಿ ಹಂಗೆ. ಆ್ಯಂಡ್ ನಾವು ರಿಷಿಕೇಶ್ಗೆ ಸುತ್ತಾಡೋಣ ಅಂತ ಹೊರಟಾಗ ಮಧ್ಯದಲ್ಲಿ ಏನೇನು ಪ್ಲೇಸ್ ಸಿಗುತ್ತೆ ಎಲ್ಲ ನೋಡ್ಕೊಂಡು ಹೋದ್ವಿ. ನಾವು ಇಲ್ಲಿ ಮಧುಬನ್ ಆಶ್ರಮಲ್ಲಿದ್ದೀವಿ ಇವಾಗ. ಕೃಷ್ಣನ ದೇವಸ್ಥಾನ ಇದು, ಒಳಗಡೆ ಪೂರಿ ಜಗನ್ನಾಥ್ ಮತ್ತು ಇಸ್ಕಾನ್ ಸ್ಟೈಲಲ್ಲಿರೋ ವಿಗ್ರಹಗಳೆಲ್ಲ ಇದೆ. ಚೆನ್ನಾಗಿದೆ ಅಂತಾರೆ ಟೆಂಪಲ್ಲು. ಆ್ಯಂಡ್ ಇಲ್ಲೇ ಆಪೋಸಿಟಲ್ಲೇ ರೈಟ್ ಸೈಡ್ ಬಂದರೆ ಈ ಟೆಂಪಲ್ಗೆ ಜಾನಕಿ ಜೂಲ ಇದೆ. ಆ ಕಡೆ ಇರೋದು ಲಕ್ಷ್ಮಣ್ ಜೂಲ, ಇದು ಜಾನಕಿ ಜೂಲ. ಇದರಲ್ಲಿ ಗಾಡೀಲಿ ಹೋಗ್ಬೋದಂತೆ ಆ ಕಡೆ ಸೈಡು. ಸೊ ನಾವು ಅದಕ್ಕೋಸ್ಕರ ಅಂತ ಬಂದಿದ್ದು. ಈ ಟೆಂಪಲ್ ಕಾಣಿಸ್ತು ಮಧುಬನ್ ಆಶ್ರಮದ್ದು. ಸೊ ಚೆನ್ನಾಗಿತ್ತು, ನೋಡ್ಕೊಂಡು ಹೋಗೋಣ ಒಂದು ಸಲ ಅಂತ ಬಂದ್ವಿ. ಒಂಥರ ಪೀಸ್ಫುಲ್ಲಾಗಿದೆ, ಬಟ್ ತುಂಬ ಅಂದರೆ ತುಂಬ ಬಿಸಿಲು. ನಮ್ಮ ಕೈಲಿ ನಿಂತ್ಕೊಳ್ಳೋಕ್ಕೆ ಆಗ್ತಿಲ್ಲ ಹೊರಗಡೆ ಜಾಸ್ತಿ ಹೊತ್ತು. ಹಂಗೆ ಟ್ರಾವೆಲ್ ಮಾಡ್ತಾಯಿದ್ರೆ ಅಟ್ಲೀಸ್ಟ್ ಸ್ವಲ್ಪ ಗಾಳಿ ಬರುತ್ತೆ. ಬಟ್ ನಿಂತ್ಕೊಂಡ್ರೆ ಮಾತ್ರ ತುಂಬ ಸೆಕೆ ಆಗ್ತಿದೆ. ನಾನು ಚಳಿ ಎಕ್ಸ್ಪೆಕ್ಟ್ ಮಾಡಿದ್ದೆ, ಏನೂ ಇಲ್ಲ. ಆ್ಯಂಡ್ ನಾವಿಲ್ಲಿ ಬರೋಕ್ಕೆ ಮುಂಚೆ ಅಂತೂ ಅಷ್ಟು ಮಳೆ ಬರುತ್ತೆ, ಇಷ್ಟು ಮಳೆ ಬರ್ತಿದೆ ಅಂದರೆ ಏನೂ ಬಂದಿಲ್ಲ ಇಲ್ಲಿ. ಒಂದು ಸ್ವಲ್ಪ ಮಳೆನೂ ಬಂದಿಲ್ಲ. ತುಂಬ ಸೆಕೆ ಆಗ್ತಾಯಿದೆ ನನಗೆ. ಗಾಡಿ ಓಡಿಸ್ಕೊಂಡೆಲ್ಲ ಬರ್ತಾಯಿದ್ದೀನಿ. ಇಲ್ಲಿ ಸ್ವಲ್ಪ ಘಾಟ್ ಸೆಕ್ಷನ್ ಇದೆ, ಇದೆಲ್ಲ ಬೆಟ್ಟದ ಮಧ್ಯದಲ್ಲಲ್ವ ಇರೋದು. ಆ್ಯಂಡ್ ತುಂಬ ರ್ಯಾಶಾಗಿ ಡ್ರೈವ್ ಮಾಡ್ತಾರೆ ಇಲ್ಲೆಲ್ಲರೂ. ಸ್ವಲ್ಪ ಹುಷಾರಾಗಿರ್ಬೇಕು. ಸ್ವಲ್ಪ ನಿಧಾನಕ್ಕೆ ಓಡಿಸ್ತಾ ಇದ್ದೀನಿ. ನಿಧಾನಕ್ಕೆ ಓಡಿಸಿದ್ರೂ ಬಿಡೋದಿಲ್ಲ, ಹಿಂದೆಯಿಂದ ಬಂದು ಹಾರ್ನ್ ಮಾಡ್ತಾನೇ ಇರ್ತಾರೆ. ಬಟ್ ಸ್ವಲ್ಪ ಭಯ ಇರುತ್ತಲ್ಲ, ಟೂರಿಸ್ಟ್ ಪ್ಲೇಸಲ್ಲಿ ಬಂದಿರೋ ಕಡೆ ಹುಷಾರಾಗಿರಬೇಕು ಅಂತೇಳಿ. ಬಟ್ ಇದು ಒಂದು ಎಕ್ಸ್ಪೀರಿಯೆನ್ಸ್ ಅಷ್ಟೇ. ನಾವು ರಿಷಿಕೇಶಲ್ಲಿ ಬೈಕ್ ರೈಡ್ ಮಾಡಿದ್ವಿ, ಎಲ್ಲ ಕಡೆ ಓಡಾಡಿದ್ವಿ ಅಂತೇಳಿ. ಚೆನ್ನಾಗಿದೆ ಇದೊಂಥರ. ಆ್ಯಂಡ್ ನೆಕ್ಸ್ಟ್ ನೋಡೋಣ, ಅಲ್ಲಿಗೆ ಹೋಗ್ತಾ ಇದ್ದೀವಿ ಇವಾಗ, ಜಾನಕಿ ಜೂಲಾಗೆ. ಬನ್ನಿ ಹೋಗೋಣ. ನಾನು ಈ ಕ್ಯೂಬ್ ಸ್ಕರ್ಟ್ ತೊಗೊತಾ ಇದ್ದೀನಿ, ಚೆನ್ನಾಗಿ ಅನಿಸ್ತು ಇದು. ಆ್ಯಂಡ್ ಯೋಗ ಮಾಡೋಕ್ಕೆ ಇದು ಈ ಥರ ಇರುತ್ತಲ್ಲ ಪ್ಯಾಂಟ್. ಇಲ್ಲಿ ಬಂದಾಗೆ ತೊಗೊಂಡ್ರೆ ಸ್ವಲ್ಪ ಕಡಿಮೆ ಇರುತ್ತೆ ಅನಿಸ್ತು. ಕಡಿಮೆನೇ ಇದೆ, ಅಫೋರ್ಡಬಲ್ ಇದೆ, ತೊಗೊಳ್ಳೋಣ ಅಂತ ಅನಿಸ್ತಿದೆ. ನೋಡ್ತೀನಿ, ಅದಕ್ಕೆ ಲಗೇಜ್ ಕಡಿಮೆ ತಂದಿದ್ದೀನಿ, ಇಲ್ಲಿಂದ ಹೋಗ್ತಾ ಇರುತ್ತೆ ಅಂತ. ಬಟ್ ಇಲ್ಲಿಂದನೇ ಶಾಪಿಂಗ್ ಸ್ಟಾರ್ಟ್ ಆಗುತ್ತೆ ಅಂತ ಅಂದ್ಕೊಂಡಿಲ್ಲ. ಸರ್ ಗುಡ್. ತೊಗೊಂಡ್ರಾ? ಇವ್ರಿಗೆ ಬಿಸಿಲಿಗೆ ತಡ್ಕೊಳಕ್ಕಾಗ್ತಿಲ್ಲ, ಅದಕ್ಕೆ ಸ್ಕಾರ್ಫ್ ತೊಗೊಂಡಿದ್ದಾರೆ. ನೋಡಿ, ವೀಕೆಂಡ್ ಟ್ರಿಪ್ ಕಡೆ ಬಂದರೆ ಇಲ್ಲೇನಾದರೂ. ಥ್ಯಾಂಕ್ ಯು ಸೋ ಮಚ್. ನೋಡಿ, ರೆಸ್ಟೋರೆಂಟ್ ಇರೋ ನಾನು ಯೂಟ್ಯೂಬ್ ಚಾನಲ್ ಫಾಲೋ ಮಾಡ್ತೀನಿ ಅಂತ. हम इतना फेमस नहीं है, वो बात नहीं, फेमस धीरे धीरे होता है ना. ಸೊ ನೋಡಿ, ಜಾನಕಿ ಜೂಲಾ ಕಡೆ ಬಂದರೆ ವೀಕೆಂಡ್ ಟ್ರಿಪ್ ಶಾಪ್ ಇದೆ ಇಲ್ಲಿ. ಇಲ್ಲಿ ಬಂದು ತೊಗೊಳ್ಳಿ, ಕಡಿಮೆ ಮಾಡಿಕೊಡ್ತಾರೆ. ನಂಗೆ ಅಫೋರ್ಡಬಲೇ ಅನಿಸ್ತು ಈ ಪ್ಯಾಂಟ್. ಇದೆಲ್ಲ ನಮ್ಮ ಕಡೆ ಎಲ್ಲ ಜಾಸ್ತಿನೇ ಇರುತ್ತಲ್ಲ. ಸೊ ಇಲ್ಲಿ ಬಂದು ಈ ಥರ ಡ್ರೆಸ್ ಹಾಕ್ಕೊಂಡ್ರೆ ಒಂಥರ ವೈಬ್ ಚೆನ್ನಾಗಿರುತ್ತೆ. ಇವರೊಂದು ಸ್ಕಾರ್ಫ್ ತೊಗೊಂಡ್ರು, ಪಾಪ ಇವ್ರಿಗೆ ಬಿಸಿಲಿಗೆ ಆಗ್ತಾಯಿಲ್ಲ. ಓಕೆ. ಆ್ಯಕ್ಚುಲಿ ನಾವು ವನಿತಾಗೆ ಸ್ಕಾರ್ಫ್ ತೊಗೊಳ್ಳೋಣ ಅಂತ ಹೋಗಿದ್ದು, ನೋಡಿದ್ರೆ ನಾನೇ ಶಾಪಿಂಗ್ ಜಾಸ್ತಿ ಮಾಡಿಬಿಟ್ಟೆ. ಅದಕ್ಕೆ ಹೋಗ್ತಾನೆ ಪ್ಲ್ಯಾನ್ ಮಾಡ್ಕೊಂಡಿದ್ದೆ, ಮಾಡಬಾರ್ದು ಶಾಪಿಂಗ್ ಜಾಸ್ತಿ ಅಂತ. ಬಟ್ ಹಾಗೇ ಆಗುತ್ತೆ, ಏನು ಮಾಡೋದಕ್ಕಾಗಲ್ಲ. ಆ್ಯಂಡ್ ಇದು ಜಾನಕಿ ಜೂಲಾ ಅಂತೇಳಿ. ಈ ಬ್ರಿಡ್ಜ್ ಮೇಲೆ ಗಾಡೀಲಿ ಹೋಗೋಕ್ಕೂ ಬಿಡ್ತಾರೆ. ಇನ್ನು ಯಾವ ಬ್ರಿಡ್ಜ್ ಮೇಲೂ ಬಿಡೋದಿಲ್ಲ, ಇದೊಂದು ಬ್ರಿಡ್ಜಲ್ಲಿ ಮಾತ್ರ ಗಾಡೀಲಿ ಹೋಗೋಕ್ಕೆ ಬಿಡ್ತಾರೆ. ಸೊ ಎಷ್ಟು ಬ್ಯೂಟಿಫುಲ್ ಆಗಿರುತ್ತೆ ಅಂದರೆ ಇದರಲ್ಲಿ ಕ್ಯಾಮ್ರಾದಲ್ಲಿ ಅಷ್ಟು ಚೆನ್ನಾಗಿ ಕಾಣಲ್ಲ. ರಿಯಲ್ಲಾಗಿ ನೋಡೋದಕ್ಕೆ ನಮ್ಮ ಲೆನ್ಸ್ಗೂ ಕ್ಯಾಮ್ರಾ ಲೆನ್ಸ್ಗೂ ಡಿಫ್ರೆನ್ಸ್ ಇದೆ. ಬಟ್ ಸ್ಟಿಲ್ ವಿ ಕ್ಯಾನ್ ಶೋ ದ ಮೆಮೊರೀಸ್, ಲೈಕ್ ಏನೇನು ಮಾಡಿದ್ವಿ ಅಂತೇಳಿ. ಸೊ ನಾವು ಈ ಬ್ರಿಡ್ಜ್ ಮೇಲೆ ಅಂತೂ ಒಂದು 4 ಸಲ ಓಡಾಡಿಬಿಟ್ಟಿದ್ದೀವಿ. ಆ್ಯಂಡ್ ಇಲ್ಲಿ ರಿಷಿಕೇಶಲ್ಲಿ ಸಣ್ಣ ರೋಡು ಆ್ಯಂಡ್ ವಾಲ್ ಮೇಲೆಲ್ಲ ಪೇಂಟಿಂಗ್ಸ್ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ ಅಂದರೆ.
ಫೋಟೋಸ್ ತೊಗೊಳಕ್ಕೆಲ್ಲ ಚೆನ್ನಾಗಿದೆ, ಅಂದರೆ ಒಳ್ಳೆ ಅಸ್ಥೆಟಿಕ್ಸ್ ಥರ ಗೋಡೆಗಳಲ್ಲೆಲ್ಲ. ನಮ್ಮದು ಜ್ಯೂಸ್ ಬ್ರೇಕ್ ಇವಾಗ ಆಗ್ತಾಯಿದೆ. ನೋಡಿ ಈ ಸ್ಟ್ರೀಟ್ಸು ಚೆನ್ನಾಗಿದೆ, ಅಂದರೆ ನಮಗೆ ಹೋಗ್ತಾ ಬಿಸಿಲು ಗೊತ್ತಾಗಲಿಲ್ಲ, ಇವಾಗ ಅನಿಸ್ತಾ ಇದೆ ಎಡಿಟ್ ಮಾಡಬೇಕಾದ್ರೆ. We are also. Oh, that way. We didn't see any road. We also didn't see anything, but you're saying it's on that side. Beetle Ashram board is here. He said that way. ಒಂದು ಬೋರ್ಡ್ ಇದೆ ನೋಡಿ, ಆ ಕಡೆ ಇದೆ ಬಿಟ್ಟಲ್ಲ ಅಷ್ಟು. ನೀರು ಇಲ್ಲೇ ಬಂತು ನೋಡಿ, ತಪ್ಪು ಮಾಡಬೇಕು ಅಂತಲ್ಲ. ಹೌದು. ಅಲ್ವಾ? ಹಾಂ ಹಿಂಗ ಕರ್ನಾಟಕ, ಬ್ಯಾಂಗ್ಳೂರ್. ಇದನ್ನು ಜಾಯಿನ್ ಆಗುತ್ತೆ ಅದಕ್ಕೆ. ಅಲ್ಲಿಂದ ಆ ಕಾಡೊಳಗಡೆಯಿಂದ ಹೋದೆ. ವಾವ್, ನೋಡಿ ಈಗ ನಮ್ಗೆ ಸಿಕ್ತು ದಡ ಪ್ರಾಪರಾಗಿ. ಸೊ ಇದು ಎಕ್ಸಾಕ್ಟ್ ಲೊಕೇಶನ್ ಬಂದು ಬೀಟಲ್ ಆಶ್ರಮ. ಅಲ್ಲಿಂದ ಸ್ವಲ್ಪ ಮುಂದೆ ಬಂದರೆ ಆ ನದಿ ಹರಿಯೋದು ದಾರಿ ಹಿಡ್ಕೊಂಡು ಹಿಂಗೆ ದಡ ಸಿಗುತ್ತೆ. ಇಲ್ಲಿ ಎಲ್ಲಿ ನೋಡಿದ್ರೂ ಗಂಗಾ ನದಿ ಹತ್ರ ಕುತ್ಕೊಂಡ್ರೆ ಒಂಥರ ಪೀಸ್ಫುಲ್ ಅನಿಸುತ್ತೆ. ಆ ಫ್ಲೋ ಕೇಳಿಸ್ಕೊಳ್ಳೋಕ್ಕೆ, ಆ ನೀರಿನ ಶಬ್ದ ಅದೆಲ್ಲ. ಆ್ಯಂಡ್ ಇಲ್ಲಿ ನೋಡಿ ಮಣ್ಣಿನ ನೀರು ಈ ಕಡೆಯಿಂದ ಜಾಯಿನ್ ಆಗ್ತಾ ಇರೋದು ಒಂದು ಕಲರು, ಅದೊಂಥರ ನೋಡೋಕ್ಕೆ ಒಂಥರ ಚೆನ್ನಾಗಿರುತ್ತೆ. ಬಟ್ ಬಿಸಿಲು ತುಂಬ ಇತ್ತು, ನಮ್ಗೆ ಅದಕ್ಕೆ ಜಾಸ್ತಿ ಹೊತ್ತು ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲಿಲ್ಲ. ಆ್ಯಕ್ಚುಲಿ ಸಂಜೆ ಹೊತ್ತು ಬಂದು ಇಲ್ಲಿ ಕುತ್ಕೊಂಡ್ರೆ ಎಷ್ಟು ಪೀಸ್ಫುಲ್ಲಾಗಿರುತ್ತೆ ಅಂದರೆ, ಸಂಜೆ ಇಲ್ಲ ಅರ್ಲಿ ಮಾರ್ನಿಂಗು ಒಂದು ಒಳ್ಳೆ ಟೈಮಲ್ಲಿ. ಒನ್ ಮೋರ್ ಜ್ಯೂಸ್ ಬ್ರೇಕ್. ನಾವು ಓಡಾಡೋದಕ್ಕಿಂತ ಜಾಸ್ತಿ ಜ್ಯೂಸೇ ಕುಡಿತಾ ಇದ್ದೀವಿ, ಸುಸ್ತಾಗಿ ಹೋಗ್ತಾ ಇದೆ ನಮಗೆ. ಸೊ ಇದು ಬೀಟಲ್ ಆಶ್ರಮ ಅಂತ ಅಲ್ಲಿದೆ, ಅದಕ್ಕೇನೋ 200 ಎಂಟ್ರೆನ್ಸ್ ಟಿಕೆಟ್ ಇದೆಯಂತೆ. ನಾವು ಏನಿರುತ್ತೋ ಏನೋ ಅಂತ ಸ್ಕಿಪ್ ಮಾಡ್ತಾ ಇದ್ದೀವಿ. ಬಟ್ ಅದನ್ನ ನೋಡೋಕ್ಕೆ ಅಂತ ಬಂದಾಗ ಇಲ್ಲೊಂದು ವಾಟರ್ ಫ್ಲೋ ಇದೆ. ಅಲ್ಲಿ ಕಾಡೊಳಗಡೆಯಿಂದ ನಾವು ಅಲ್ಲಿ ಹೋಗಿದ್ವಲ್ಲ ಮುಂಚೆ, ಅಲ್ಲಿಂದ ವಾಟರ್ ಬಂದಿದ್ದೆಲ್ಲ ಇಲ್ಲಿ ಫ್ಲೋ ಆಗಿ ಅದೋಗಿ ಗಂಗಾಗೆ ಸೇರ್ತಾ ಇದೆ. ಅದು ಮಾತ್ರ ಸಖತ್ತಾಗಿದೆ ನೋಡಿ. ಈ ಥರ ಇದೆ, ಇಲ್ಲಿಂದ ಲಾಸ್ಟ್ಗೆ ಎಂಡಿಗೆ ಹೋಗ್ತಾ ಇದೆ. ಸೊ ಆ ಎಂಡಲ್ಲಿ ನಮಗೆ ಸೇಮ್ ಗಂಗಾ ಆರತಿ ಹತ್ರ ಸಿಗುತ್ತಲ್ಲ ದಡ, ಆ ಥರ ಒಂದು ದಡ ಇದೆ. ಬಟ್ ಇದು ಮರಳಿಂದು ಎಲ್ಲ, ಯಾರೂ ಜನ ಇಲ್ಲ. ಸೊ ನನಗೆ ಒಂಥರ ಇದಿಷ್ಟ ಆಯಿತು, ಯಾರೂ ಜನ ಇಲ್ದಿರೋ ಕಡೆ ನಾವು ಬಂದು ಎಕ್ಸ್ಪ್ಲೋರ್ ಮಾಡೋದು ಪ್ಲೇಸ್ನ. ಇದು ಜಾನಕಿ ಜೂಲ ಎಲ್ಲ ಹಿಂದೆಗಡೆ ಚೆನ್ನಾಗಿ ಕಾಣ್ತಿದೆ ಬ್ಯಾಕ್ಗ್ರೌಂಡಲ್ಲಿ. ಒಂದು ಸ್ವಲ್ಪ ಫೋಟೋ ತೊಗೊಂಡ್ವಿ. ಕುತ್ಕೊಳ್ಳೋಣ ಅಂದರೆ ತುಂಬ ಬಿಸಿಲು, ಸೆಕೆ ಆಗ್ತಾಯಿದೆ, ಅದಕ್ಕೆ ಒಂದು ಸ್ವಲ್ಪ ಫೋಟೋ ತೊಗೊಂಡು ಬಂದಿದ್ವಿ. ಬಟ್ ವಾಟರ್ ಫ್ಲೋ ಮಾತ್ರ ಸಖತ್ತಾಗಿದೆ, ತುಂಬ ಜೋರಿದೆ ವಾಟರ್ ಫ್ಲೋ. ನೈಸ್. ಸೊ ನಾವು ಬೀಟಲ್ಸ್ ಆಶ್ರಮ ನೋಡಿಕೊಂಡು, ಆಶ್ರಮ ಎಕ್ಸಾಕ್ಟ್ಲಿ ನೋಡಲಿಲ್ಲ, ಬಟ್ ಅದರೊಳಗಡೆ ಹೋದರೆ ಚೆನ್ನಾಗಿದೆ ಪ್ಲೇಸಸ್ ಎಲ್ಲ. ಅದೇ ಗಂಗಾ ನದಿ ಕಾಣುತ್ತೆ, ಆ ಪ್ಲೇಸ್ ನೋಡಿಕೊಂಡು ಹೊರಡ್ತಾ ಇದ್ದೀವಿ ರಿಟರ್ನು. ಸೊ ಇದ್ರೊಳಗಡೆ ಹೋದರೆ ಕಾಡೂ ತುಂಬ ಚೆನ್ನಾಗಿದೆ. ಈ ಥರ ವಾಟರ್ ಇದೆ ಎಲ್ಲ ಕಡೆ. ಇದೆ ಕೂಡ. ಸೊ ವಿ ಆರ್ ಗೋಯಿಂಗ್ ಟು ಭೂತನಾಥ್ ಟೆಂಪಲ್. ಇಲ್ಲೇ ಎಲ್ಲ ಗಲ್ಲಿಗಲ್ಲಿಲ್ಲೇ ಇದೆ, ಹತ್ತತ್ರನೇ ಇದೆ. ಸೊ ನಾವು ಗೂಗಲ್ ಮ್ಯಾಪ್ಸ್ ಹಾಕೊಂಡು ಹೋಗ್ತಾ ಇದ್ದೀವಿ. ಇಲ್ಲೇ ರೈಟ್.
ದಿಸ್ ಇಸ್ ದ ಎಂಟ್ರಿ ಆಫ್ ಭೂತ್ನಾಥ್ ಟೆಂಪಲ್. ಹೋಗ್ತಾ ಇದ್ದೀವಿ. ಹಿಂಗಿದೆ ಮೆಟ್ಲು. ನಮಗೆ ಇವಾಗ ಒಂದೊಂದು ಟೆಂಪಲ್ಲು ನಮ್ಗೆ ಸುಸ್ತಾಗ್ತಾಯಿದ್ರೆ ಈಗಲೇ ಹಿಂಗಾಗ್ತಾಯಿದೆ. ಅಲ್ಲೇ ಹೆಂಗೆ ಹೋಗ್ತೀವಿ ಕೇದಾರ್ನಾಥಲ್ಲಿ ಅಂತ ಅನಿಸ್ತಾ ಇದೆ. ಸಣ್ಣ ಸಣ್ಣದಕ್ಕೆ ಸುಸ್ತಾಗೋಗ್ತಾ ಇದೆ ನಮಗೆ. ಏನೋ ಒಂದು ಎಲ್ಲನೂ ಟ್ಯಾಕಲ್ ಮಾಡಿಕೊಂಡು ಹೋಗ್ಬೇಕಷ್ಟೆ ಕೇದಾರ್ನಾಥ್ಗೆ. ಚೆನ್ನಾಗಿ ದರ್ಶನ ಆದರೆ ಸಾಕು. ಆ್ಯಂಡ್ ಇಲ್ಲಿ ಟೆಂಪಲ್ಸ್ ಎಲ್ಲ ಸ್ವಲ್ಪ ಡಿಫ್ರೆಂಟ್ ಇದೆ. ಎಲ್ಲ ಆರ್ಕಿಟೆಕ್ಚರ್ ಎಲ್ಲ ಸ್ವಲ್ಪ ಡಿಫ್ರೆಂಟ್ ಅಲ್ಲಿಗೂ ಇಲ್ಲಿಗೂ. ಅಲ್ಲಿ ಮೇಲೆ ಟೆಂಪಲ್ಗೆ ಎಂಟ್ರೆನ್ಸ್. ಇಲ್ಲಿಂದ ಒಂದು ಎಂಟ್ರಿ ಇದೆ. ಎಂಟ್ರೆನ್ಸೇ ಗೊತ್ತಾಗ್ತಿಲ್ಲ. ನಾನು ನಡ್ಸೋಕಾಯ್ತು. ವನಿತಾ ಎಲ್ಲ ಹೋಗ್ಬಿಟ್ಟಿದ್ದೀರಲ್ಲ. ಗುರುಜಿ ವಾ ಕಾಸೆ ಯಾಸೆ ಥ್ಯಾಂಕ್ ಯು. ನಿಜ ಸಾಕಾಯಿತು. ಅದು ನೋಡಿ ಎಷ್ಟು ಚೆನ್ನಾಗಿದೆ ಬ್ಯಾಕ್ಗ್ರೌಂಡ್. ಇಲ್ಲಿ ಮೆಟ್ಲು ನೋಡಿ ಹೆಂಗಿದೆ. ನನಗೆ ಹತ್ತಿ ಸಾಕಾಯಿತು. ಬಟ್ ದೇವಸ್ಥಾನ ದೇವರನ್ನ ನೋಡಬೇಕು ಅಂದರೆ ಇಷ್ಟೆಲ್ಲ ಅನುಭವಿಸ್ಬೇಕು ಕಷ್ಟ ಅಂತ. ನಮಗೊಂದು ಬ್ಯೂಟಿಫುಲ್ ವ್ಯೂ ತೋರಿಸಲ್ಲ ಈಗ. ಶಿಕ್ ಟಡ ಫುಲ್ ರಿಷಿಕೇಶ್ ಎಲ್ಲ ಕಾಣ್ತಿದೆ ನೋಡಿ. ಇನ್ನೊಂದು ಮೆಟ್ಲಿದೆ. ಇನ್ನೇನು ಆಗೋಯ್ತು ಅನ್ನೋಷ್ಟರಲ್ಲಿ ಅವಾಗಲಿಂದ ಒಂದೊಂದೇ ಇದೆ. ಮತ್ತೆ ದೂರದಿಂದ ನೋಡ್ತಾ ಟೆಂಪಲ್ ಉದ್ದಕ್ಕೆ ಕಾಣಿಸ್ತು. ಉದ್ದಗಿರೋದು ಫುಲ್ಲು ಹತ್ತಬೇಕು ಈಗ. ಇವಾಗ ಇಲ್ಲಿಂದ ಇನ್ನೂ ಬ್ಯೂಟಿಫುಲ್ ವ್ಯೂ ಫುಲ್ ರಿಷಿಕೇಶ್ ನೋಡಿ. ವಾವ್. ನಾವಿವಾಗ ಇಲ್ಲಿಂದ ಬಂದಿದ್ದು. ಇದು ಜಾನಕಿ ಜೋಲ. ಅದರಿಂದ ಮುಂದೆ ಕಾಡಿದೆಯಲ್ಲ, ಅಲ್ಲಿ ದಂಡೆಯಲ್ಲಿದ್ದು ಅಲ್ಲಿಂದ ಇಲ್ಲಿಗೆ ಬಂದಿದ್ದು ಗಾಡೀಲಿ. ಆ್ಯಂಡ್ ನಾವು ಸ್ಟೇ ಮಾಡ್ತಿರೋದು ಲಕ್ಷ್ಮಣ್ ಜೂಲ ಸೈಡ್ ಈ ಕಡೆ. ವಾವ್. ಆ್ಯಂಡ್ ದಿಸ್ ಇಸ್ ದ ಟೆಂಪಲ್. ನನ್ನ ಬಿಟ್ಟು ಹೋದ್ರು ಇವರು. ನಂಗೆ ಗೊತ್ತಾಗ್ತಿಲ್ಲ ಯಾವ ಕಡೆ ಹೋಗ್ಬೇಕಂತ. ವನಿತಾ ಕ್ಲೋಸ್ ಆಗಿದೆಯಂತೆ. ಹಾಂ ಹೋಗಲಿ ಬಿಡಿ. ವ್ಯೂ ನೋಡಿಬಿಟ್ಟು ಸಮಾಧಾನ ಮಾಡ್ಕೊತೀನಿ. ಸೊ ನಾವಿಷ್ಟು ಕವರ್ ಮಾಡಿದ್ವಿ ಮಧ್ಯಾಹ್ನ ಅಷ್ಟರಲ್ಲಿ. ಇನ್ನು ನಮಗೆ ಬ್ಯಾಟ್ರಿ ಲೋ ಆಗೋಯಿತು. ಎಲ್ಲೋಗೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ವಿ. ನಮ್ಮ ಟ್ರಿಪ್ಪಲ್ಲಿ ಬೇರೆಯವ್ರು ಬಂದಿರ್ತಾರಲ್ಲ, ಅವ್ರು ಕಾಲ್ ಮಾಡಿದ್ರು ಬಂಜಿ ಜಂಪಿಂಗ್ ಎಲ್ಲ ಮುಗೀತು, ಎಲ್ಲಾದರೂ ಹೋಗೋಣ ಬನ್ನಿ ಅಂತ. ಸೊ ಇನ್ನು ಲಂಚ್ ಟೈಮ್ ಆಗಿತ್ತಲ್ಲ, ಎಲ್ಲ ಒಟ್ಟಿಗೆ ಲಂಚ್ ಮುಗಿಸ್ಕೊಳ್ಳೋಣ ಅಂತೇಳಿ ಎಲ್ಲರೂ ಮಧ್ಯದಲ್ಲಿ ಒಂದು ಕಡೆ ಸೇರಿ
ಲಂಚ್ ಮುಗಿಸಿ ಆಯಿತು ಟೈಮು ಸಂಜೆ ಅಷ್ಟರಲ್ಲಿ. ಇನ್ನು ಗಂಗಾ ಆರತಿನೂ ನೋಡೋಣ ಇವತ್ತು ಸಂಜೆ ಅಂತ ಅಂದ್ಕೊಂಡ್ವಿ. ಸೊ ಹೊರಡ್ತಾ ಇದ್ದೀವಿ ನಾನು ವನಿತಾ ಇಬ್ಬರು. वेज है क्या है? वेज वेज फुल वेज है पूरा वेज है देखिए स्पून कोड़ी करे ಒಂದು ಕೆಫೆಗೆ ಹೋದ್ವಿ, ಅಷ್ಟೊಂದು ಇಷ್ಟ ಆಗಲಿಲ್ಲ ನಮಗೇನು. ಸೊ ಸ್ಟಾರ್ಟರ್ಸ್ ಒಂದು ತಿಂದ್ಬಿಟ್ಟು ಲೋಕಲ್ ಫುಡ್ ಎಕ್ಸ್ಪ್ಲೋರ್ ಮಾಡೋಣ ಅಂತೇಳಿ ಮತ್ತೆ ಹೊರಡ್ತಾ ಇದ್ದೀವಿ. ಸೊ ಯಾವುದೋ ರಾಜಸ್ಥಾನಿ ಹೋಟೆಲ್ ಇದೆ ಅಂತ ಹೇಳಿದ್ರು ಇಲ್ಲಿ. ರಾಜಸ್ಥಾನಿ ಫುಡ್ ತಿನ್ನಕ್ಕೆ ಬಂದಿದ್ದೀವಿ ಲಂಚ್ಗೆ. ಸೊ ವಿ ಆರ್ ಎಕ್ಸ್ಪ್ಲೋರಿಂಗ್ ಲೋಕಲ್ ಫುಡ್. ಕಟ್ ಮಾಡಿ ಅದು ಏನು ಗ್ರೇವಿ ಏನು ಮಾಡೋದು? ಆ ಫುಡ್ ಫಾರ್ ಮೀ ಆಲ್ಸೋ ವಾಟ್ ಎವರ್ ಯು ಕಟ್. ನಂಗೆ ಸ್ವಲ್ಪ ನನಗೂ ಇಲ್ಲ ಒಂದು ನಿಮಿಷ ಈ ಕಡೆ ಒಂದಾದ ಮೇಲೆ ಒಂದು ಭಯ. ಬಟ್ ಇನ್ನೊಂದು ತಗೋಬೋದು. ನೀವೊಂದು ತಗೊಳ್ಳೋಣ, ಲಸ್ಸಿ ಆದ್ಮೇಲೆ ತೊಗೊಳೋಣ. ರಸ್ತೆ ಆದ್ಮೇಲೆ ತಗೊಳ್ಳೋಣ. ಯಾರು ಆಮೇಲೆ ಭಯ ಐಸ್ ಕ್ಯೂಬ್ ಕಪ್ ಮಿಲ್ಲ, ಐಸ್ ಕ್ಯೂಬ್ ಕಪ್ ಮಿಲ್ಲ ಹೇಳಿದ್ದೆ ಈಗ. ನಾವು ಅಷ್ಟೊಂದು ನಿನ್ನ ಮುಗಿಸೋ ಥರ ಇದ್ದೀವಿ. ಚೆನ್ನಾಗಿದೆಯಾ? ಅಣ್ಣ ಇವ್ರು ಮುಗಿಸ್ಬಿಡ್ತಾರೆ, ಬೇಗ ಗ್ಲಾಸ್ ಐಸ್ ಕೊಡಿ. ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಆ ರೊಟ್ಟಿಗೆ ಫುಲ್ ಆಗಿದೆ. ಅದು ಇಲ್ಲ, ನಾನು ಎಷ್ಟೇ ಊಟ ಮಾಡಿದ್ರು ಲಸ್ಸಿ भाई दो ग्लास ಫುಲ್ ಆಗಲ್ಲ, ಒಂಥರ भैया जी ಸ್ವರ್ಗ दो ಹೋಗ್ತಾ ग्लास ಇದೆ और ಒಳಗಡೆ. आइस दे दो ना. ಇದೆಲ್ಲ ಚಿಕ್ಕಪೇಟೆ ಥರ ಫುಲ್ ಶಾಪಿಂಗ್. ರೈಟ್ ರೈಟ್ ತಗೋಬೇಕು. ನಾವು ತ್ರಿವೇಣಿ ಘಾಟ್ಗೆ ಹೋಗ್ತಾ ಇದ್ದೀವಿ. ಮಧ್ಯದಲ್ಲಿರೋ ಗಲ್ಲಿಗಳಿದು. ಒಳ್ಳೆ ನನಗೆ ಚಿಕ್ಕಪೇಟೆ ನೋಡ್ದಂಗೆ ಅನಿಸ್ತಾ ಇದೆ. ಫುಲ್ ರಶ್ ಇದೆ, ಸಖತ್ ರಶ್ ಇದೆ. ತೆಗೆದ್ರಲ್ಲ. ಇದು ತ್ರಿವೇಣಿ ಘಾಟು, ಗಂಗಾ ನದಿ ಮತ್ತು ಯಮುನಾ ನದಿ ಸೇರೋ ಪ್ಲೇಸು. ಸೊ ಇಲ್ಲೆಲ್ಲರೂ ದೀಪ ಹಚ್ಚಿ ಪೂಜೆ ಮಾಡಿ ಇದೊಂಥರ ರಿಚುವಲ್ ಥರ ಒಳ್ಳೇದು ಅಂತ ಹೇಳ್ತಾ ಇರ್ತಾರೆ. ನಮ್ಮ ಡ್ಯಾಡಿ ಸಡನ್ನಾಗಿ ಫೋನ್ ಮಾಡಿ ನಾನು ಓಡಾಡಬೇಕಾದ್ರೆ ಮಧ್ಯದಲ್ಲಿ ಹೇಳಿದ್ರು, ಎಲ್ಲಿದೆಯಾ? ರಿಷಿಕೇಶಲ್ಲಿದ್ದೀನಿ. ಅದಕ್ಕೆ ಅಲ್ಲಿ ತ್ರಿವೇಣಿ ಘಾಟ್ ಇದೆ ನೋಡು, ಸಂಗಮ ಇದೆ, ಮಿಸ್ ಮಾಡಬೇಡ ಹೋಗು. ಅದಕ್ಕೆ ನಾವು ಅದೊಂದು ಮುಗಿಸ್ಕೊಂಡು ನಾವು ಇನ್ನು ಹೊರಟ್ವಿ ನಾವು ಮತ್ತು ನಮ್ಮ ರೂಮ್ ಕಡೆಗೆ. ಸೊ ಮಧ್ಯದಲ್ಲಿ ಗಂಗಾ ಆರತಿ ನೋಡೋದು ಪ್ಲ್ಯಾನ್ ಇತ್ತು. ಸೊ ಈ ಪ್ಲೇಸಲ್ಲಿ ಬಂದು ಕೂತ್ಕೊಂಡ್ವಿ ಸನ್ಸೆಟ್ ನೋಡೋಕ್ಕೆ. ಜಾನಕಿ ಜೂಲ ಕಾಣ್ತಾ ಇರುತ್ತೆ, ನದಿ ಹರಿತಾ ಇರುತ್ತೆ. ಎಷ್ಟು ಬ್ಯೂಟಿಫುಲ್ಲಾಗಿತ್ತು ಅಂದರೆ ನಮಗೆ ಫೋಟೋಸು ವೀಡಿಯೋಸು ತಗೊಳ್ಳೋದು ಬಿಟ್ಟು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಎಂಜಾಯ್ ಮಾಡೋಣ ಅಂತ ಅನಿಸ್ಬಿಡ್ತು. ಅಲ್ಲೇ ಕೂತಿದ್ವಿ. ಆ ಮಧ್ಯದಲ್ಲಿ ಈ ಪ್ಲೇಸೆಲ್ಲ ಸಿಕ್ತು. ಸೊ ಅಲ್ಲೆಲ್ಲ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಸಂಜೆ ಆಗ್ತಾ ಒಂಥರ ಚೆನ್ನಾಗಿತ್ತು ಪ್ಲೇಸು. ಅಂದರೆ ಒಂಥರ ಒಳ್ಳೆ ಪಾಸಿಟಿವ್ ವೈಬ್ಸ್ ಕೊಡುತ್ತೆ ನಿಮಗೆ. ಬಿಸಿಲಿದ್ದಾಗ ಅಷ್ಟೇ ಸ್ವಲ್ಪ ಕಷ್ಟ ಹೊರಗಡೆ ಸುತ್ತಾಡೋಕ್ಕೆ. ಬಟ್ ನೋಡಿ, ಇದು ಒಂದು ಫೇಮಸ್ ಪ್ಲೇಸು ಪರಮಾರ್ಥ ನಿಕೇತನ ಆಶ್ರಮ ಅಂತೇಳಿ. ಇಲ್ಲಿ ಗಂಗಾ ಆರತಿ ಆಗುತ್ತೆ. ಸೊ ನಾವು ಹಿಂದಿನ ದಿನ ಒಂದು ಗಂಗಾ ಆರತಿ ನೋಡಿದ್ವಿ, ಇವಾಗ ಒಂದು ಗಂಗಾ ಆರತಿ ನೋಡ್ತಾ ಇದ್ದೀವಿ. ಚೆನ್ನಾಗಿತ್ತು ಒಂಥರ. ಅಂದರೆ ಮುಂಚೆನೇ ಹೋಗಿ ಪ್ಲೇಸೆಲ್ಲ ಹಿಡ್ಕೊಂಡು ಕೂತ್ಕೊಳ್ಬೇಕು. ಈ ಫಾರಿನರ್ಸ್ ಎಲ್ಲರೂ ಬರ್ತಾರೆ, ಫುಲ್ ಜನ ಸೇರ್ತಾರೆ ಇಲ್ಲಿ. ಸೊ ಮುಂಚೆನೇ ಹೋದ್ವಿ ನಾವು, ಮುಂದೆನೇ ಹೋಗಿ ಕೂತ್ಕೊಂಡ್ವಿ. ಆಮೇಲೆ ನಮ್ಮ ಫ್ರೆಂಡ್ಸ್ ಆಮೇಲೆ ಜಾಯ್ನ್ ಆದರು. ಆಮೇಲೆ ಅವ್ರು ಬಂದು ಎಲ್ಲರೂ ಗಂಗಾ ಆರತಿ ಟೈಮ್ಗೆ ಬಂದರು. ಸೊ ಇದು ಒಂಥರ ಚೆನ್ನಾಗಿದೆ. ನಾನು ಮ್ಯೂಸಿಕ್ ಎಲ್ಲ ತೆಗೆದುಬಿಟ್ಟಿದ್ದೀನಿ, ಯಾಕಂದರೆ ಲಾಸ್ಟ್ ವೀಡಿಯೋಗೆ ಫುಲ್ ಕಾಪಿ ರೈಟ್ಸ್ ಬಿದ್ದಿದೆ. ನಾನು ಯಾವ ಮ್ಯೂಸಿಕ್ ಆ್ಯಡ್ ಮಾಡಿದ್ರು ಅದು ಯಾವ ಮ್ಯೂಸಿಕ್ಕಿಂದ ಬರ್ತಿದೆ ಅಂತ ಗೊತ್ತಾಗ್ತಿಲ್ಲ. ಬಟ್ ರಿಷಿಕೇಶಲ್ಲಿ ವೀಡಿಯೋ ಮಾಡಬೇಕಾದ್ರೆ ಎಲ್ಲೋ ಒಂದು ಕಡೆ ಹಾಡುಗಳು ಪ್ಲೇ ಆಗ್ತಾನೆ ಇರುತ್ತೆ. ಸೊ ಅದರಿಂದ ಕಾಪಿ ರೈಟ್ಸ್ ಬೀಳುತ್ತೆ. ಸೊ ಅದಕ್ಕೆ ನಾನು ಎಲ್ಲ ಮ್ಯೂಸಿಕ್ ಎಲ್ಲ ತೆಗೆದುಬಿಟ್ಟು ನಾನು ಬರೀ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಆ್ಯಂಡ್ ಹಿಂಗಿತ್ತು. ಚೆನ್ನಾಗಿರುತ್ತೆ ಒಂಥರ. ಗಂಗಾ ಆರತಿ ಎಲ್ಲ ಕಡೆ ಇದೆಯಲ್ಲ, ಕಾಶಿ ಎಲ್ಲ ಕಡೆ ಎಲ್ಲನೂ ಕವರ್ ಮಾಡಬೇಕು ಅಂತ ಅನಿಸುತ್ತೆ. ಅಲ್ಲಿರೋ ಅಷ್ಟು ದಿನವೂ ಬೆಳಗ್ಗೆ ಮತ್ತು ಸಂಜೆ ಮುಗಿಸ್ಕೊಬೇಕು ಅನಿಸುತ್ತೆ. ಆ್ಯಂಡ್ ಈ ಥರ ನಿಮಗೆ ಆರತಿ ಮಾಡೋಕ್ಕೆ ನಿಮಗೆ ಪಾಸ್ ಮಾಡ್ತಾ ಇರ್ತಾರೆ ಆರತಿನ. ನಾವು ಮಾಡಿದ್ವಿ ಎಲ್ಲರೂ, ಆಮೇಲೆ ಎಲ್ಲರೂ ಸೇರಿನೂ ಮಾಡಿದ್ವಿ. ಚೆನ್ನಾಗಿತ್ತು ಒಂಥರ. ಹೆಲೋ ಗಾಯ್ಸ್, ನಾವಿಲ್ಲೇ ಗಂಗಾ ಆರತಿ ಮುಗಿಸಿ ಇಲ್ಲೇ ಶಾಪಿಂಗ್ ಸ್ಟ್ರೀಟ್ ಇದೆ, ಸ್ವಲ್ಪ ಓಡಾಡ್ತಾ ಇದ್ದೀವಿ ಏನಾದರೂ ಸಿಗುತ್ತಾ ಅಂತೇಳಿ. ನಾನು ಬೆಳಗ್ಗೆ ಶಾಪಿಂಗ್ ಮಾಡಿ ಅನ್ಯಾಯವಾಗಿ ಮೋಸ ಹೋಗ್ತಿದ್ದೀನಿ. ಯಾ ಗಾಡಿ ತಗೊಂಡ್ಬಿಡಿ, ಗಾಡಿ ತಗೊಂಡು ಬನ್ನಿ. ನಿಮ್ಮ ಗಾಡಿ ಎಲ್ಲಿದೆ? ವಾಪಸ್ ಇಲ್ಲಿವರೆಗೂ ಬಂದಿದ್ದೀರಾ, ಮತ್ತೇನಕ್ಕೆ ಬರ್ತಾ ಇದ್ದೀರಾ? ಬರ್ತೀವಿ ಸ್ವಲ್ಪ ದೂರ ಬಂದು. ಗಾಡಿ ಎಲ್ಲಂದ್ರಲ್ಲಿ ಮತ್ತೆ ನಿಲ್ಲಿಸಿ. ಟೀ ಕುಡಿಯೋಣ ರೈಸ್? ಟೀ ಟೀನಾ? ಟೀ ಯಾರಿಗೆ? ಚೆನ್ನಾಗಿರುತ್ತೆ ಕುಡೀರಿ. ಈ ಪಕ್ಕ ಬ್ರೋ ನಿಮಗೆ ಹೇಳ್ತೀನಿ ಬ್ರೋ,
ಪರವಾಗಿಲ್ಲ ಪರವಾಗಿಲ್ಲ ಕುತ್ಕೊಳ್ಳೋ ಜಾಗ ಏನೇ ತಗೊಂಡಿಲ್ವಾ ಪ್ಯಾಂಟ್ ಇದು? ಇಲ್ಲಿ ತೊಗೊಳ್ತೀನಿ ಇವಾಗ 150 ರೂಪಾಯಿ 250 ರೂಪಾಯಿದು. गब्बर कार्ड दिए होटल का यही हमारा ही है ಕ್ಯೂಟ್ ಕೆಫೆ ವಿತ್ ಕ್ಯೂಟ್ ವ್ಯೂ. ನಮಗೆ ಅಲ್ಲಿ ಟೀ ಸ್ವಲ್ಪ ಅಷ್ಟೊಂದು ಇಷ್ಟ ಆಗಲಿಲ್ಲ, ಅದಕ್ಕೆ ಇನ್ನೊಂದು ಕಡೆ ಟೀ ತೊಗೊಂಡು ಗಂಗಾ ಹತ್ರ ಕುತ್ಕೊತಾ ಇದ್ದೀವಿ. ವೆರಿ ನೈಸ್. ನನಗಂತೂ ವನಿತಾ ಒಳ್ಳೆ ಕಂಪನಿ. ದೇವಸ್ಥಾನಕ್ಕೂ ಬರ್ತಾರೆ, ಸುತ್ತಾಡೋಕ್ಕೂ ಬರ್ತಾರೆ. ಆ್ಯಂಡ್ ಇವ್ರಿಗೆ ಇಬ್ಬರು ಮಕ್ಕಳಿದ್ದಾರೆ ಅಂದರೆ ನಂಬಕ್ಕೆ ಆಗ್ತಿಲ್ಲ ನನಗೆ. ನಾವಿಬ್ಬರು ಟೀ ಕುಡಿತಾ ಇಲ್ಲ, ಆರಾಮಾಗಿ ನದಿ ಹತ್ರ ಕೂತಿದ್ದೀವಿ. ವಿ ಆರ್ ಸೋ ಕ್ಲೋಸ್ ಟು ಗಂಗಾ. ಸೊ ನಾವು ಕೂತಿದ್ದ ಪ್ಲೇಸ್ಗೆ ಲೆಫ್ಟಲ್ಲಿ ಜಾನಕಿ ಜೂಲ ಇತ್ತು, ರೈಟಲ್ಲಿ ಲಕ್ಷ್ಮಣ್ ಜೂಲ ಇತ್ತು. ಅದು ಇದಕ್ಕೆಲ್ಲ ಸೇತುವೆಗೆಲ್ಲ ಲೈಟಿಂಗ್ಸ್ ಬಿಡ್ತಾರೆ, ಶಿವನದು ಇದು ಬರೋ ಥರ. ಅದೆಲ್ಲ ನೋಡ್ಕೊಂಡು ಕೂತಿದ್ವಿ. ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಆಗಿಲ್ಲ ಸರಿಯಾಗಿ. ನಾನು ಆ್ಯಕ್ಚುಲಿ ಮಾತಾಡ್ತಾ ಇದ್ದೀನಿ ಇಲ್ಲಿ, ಬಟ್ ಹಿಂದೆಗಡೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕಲ್ಲಿ ಯಾರೋ ಹಾಡು ಹಾಕಿದ್ದಾರೆ, ಮತ್ತು ಅದು ಕಾಪಿರೈಟ್ಸಿಗೆ ಬೀಳುತ್ತೆ ಅಂತೇಳಿ ಮ್ಯೂಟ್ ಮಾಡಿಬಿಟ್ಟೆ. ನಮ್ಮ ಫ್ರೆಂಡ್ಸ್ ಎಲ್ಲ ಇನ್ನೂ ಶಾಪಿಂಗ್ ಇದೆ ಅಂತ ಹೋದರು. ನಂದು ವನಿತಾದೇನು ಇರಲಿಲ್ಲ ಆ ಶಾಪಿಂಗ್ ಪ್ಲ್ಯಾನು. ಸೊ ನಾವಿಬ್ಬರು ಇನ್ನೂ ಒಂದು ಟೀ ತೊಗೊಂಡು ಇಲ್ಲಿ ಕೂತ್ಕೊಂಡ್ವಿ ನದಿ ಹತ್ರ. ಇದು ರಿಷಿಕೇಶಲ್ಲಿ ಲಾಸ್ಟ್ ಡೇ ಅಲ್ವಾ, ಸೊ ನಾವು ಇನ್ನು ರೂಮ್ಗೆ ಹೋಗಿ ಏನು ಮಾಡೋದು, ತಿಂದು ಮಲ್ಕೊಳ್ಳೋದೇ ಅಲ್ವಾ ಅಂತೇಳಿ ಇಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡ್ಕೊಂಡಿದ್ವಿ. ಸೊ ಈವ್ನಿಂಗ್ ಒಂಥರ ಚೆನ್ನಾಗಿರುತ್ತೆ ರಿಷಿಕೇಶಲ್ಲಿ, ಬಿಸಿಲಿರೋದಿಲ್ವಲ್ಲ, ತಣ್ಣಗಿರುತ್ತೆ. ಸೊ ನದಿ ಮುಂದೆನೇ ಕೂತ್ಕೊಂಡು ಟೀ ಕುಡ್ಕೊಂಡು ಮಾತಾಡ್ಕೊಂಡಿದ್ವಿ. ನನಗೊಂಥರ ನೀರು ನೋಡಿದ್ರೆ ಒಂಥರ ಎಕ್ಸೈಟ್ಮೆಂಟು. ನನಗೆ ಹೋಗಿ ಕೂತ್ಕೊಂಡು ಎಂಜಾಯ್ ಮಾಡಬೇಕು, ಅಲ್ಲೊಂದು ಸ್ವಲ್ಪ ನೀರಿನ ಶಬ್ದ ಕೇಳಿಸ್ಕೊಂಡು. ನಮ್ಮಿಬ್ಬರಿಗೂ ಒಳ್ಳೆ ಫ್ರೆಂಡ್ಶಿಪ್ ಚೆನ್ನಾಗಾಯಿತು. ಅಂದರೆ ಅವ್ರಿಗೂ ನನಗೂ ತುಂಬ ಏಜ್ ಡಿಫ್ರೆನ್ಸ್ ಇದೆ, ಬಟ್ ಸ್ಟಿಲ್ ಅವರು ಮ್ಯಾಚ್ ಆಗ್ತಾರೆ ನನ್ನ ವೈಬ್ಗೆ. ಅಂದರೆ ಎಲ್ಲ ಕಡೆ ಬರೋಕ್ಕೂ ಸರಿ, ಅವರು ದೇವಸ್ಥಾನಗಳಿಗೂ ಬರ್ತಾರೆ, ಓಡಾಡೋಕ್ಕೂ ಬರ್ತಾರೆ. ಆ್ಯಂಡ್ ಟ್ರೆಕ್ಕಿಂಗ್ ಹೆಂಗೆ ಮಾಡಿದ್ದಾರೆ ಅಂದರೆ ನನಗೆ ಆಶ್ಚರ್ಯ. ಹೆಲೋ, ವಿ ಆರ್ ಹಿಯರ್ ಫಾರ್ ಅ ವಾಕ್. ಹಾಗೆ ವಾಕ್ ಮಾಡ್ಕೊಂಡು ಫ್ರೂಟ್ಸ್ ತೊಗೊಳ್ಳೋಣ ಅಂತ ಬಂದಿದ್ದೀವಿ. ಆ್ಯಂಡ್ ನಾಳೆ ಬೆಳಗ್ಗೆ 6 AM ಹೊರಡಬೇಕು. 4:30 ಅಂತಿದ್ರು, 6 AM ಅಪ್ಡೇಟ್ ಆಗಿದೆ. ಸೊ ವಿ ಹ್ಯಾವ್ ಸಮ್ ಟೈಮ್. ಸೊ ಅವತ್ತು ರಾತ್ರಿ ಇನ್ನು ಊಟ ಮುಗಿಸಿ ಹೊರಗಡೆ ಒಂದು ಸ್ವಲ್ಪ ಹೊತ್ತು ವಾಕ್ ಹೋಗ್ಬಿಟ್ಟು ಬಂದು ಒಂದು ಕೆಫೆಯಲ್ಲಿ ಕುತ್ಕೊಂಡು ಒಂದು ಸ್ವಲ್ಪ ಚಿಲ್ ಮಾಡಿದ್ವಿ. ಇನ್ನು ನಾಳೆ ಹೊರಟುಬಿಡ್ತೀವಲ್ಲ ಅಂತೇಳಿ. ಸೊ ನೆಕ್ಸ್ಟ್ ದಿನ ನಾವು ಸೋನ್ಪ್ರಯಾಗ್ ಹೋಗ್ತಾ ಇದ್ದೀವಿ. ಕೇದಾರ್ನಾಥ್ದು ಟ್ರಿಪ್ ಸ್ಟಾರ್ಟ್ ಆಗುತ್ತೆ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಟೇಕ್ ಕೇರ್ ಗಾಯ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಸಪೋರ್ಟಿಂಗ್. ಬಾಯ್ ಬಾಯ್.